ಅವತ್ತಿನ ಒಂದು ಕುಂಡ್ಲಿಯ ಪ್ರಕಾರ ಉಪೇಂದ್ರ ಸರ್ ನಮ್ಮ ಸಮಾಜಕ್ಕೆ ಖಂಡಿತವಾಗಿ ಒಂದು ಒಳ್ಳೆ ಮೆಸೆಂಜರ್ ಅಂತ ಹೇಳ್ಬೋದು. ಮತ್ತೆ ನನ್ನ ಪ್ರಕಾರ ಈ ಯುವ ಚಿತ್ರಕ್ಕೆ ಖಂಡಿತವಾಗಿ ಪ್ರಶಸ್ತಿ ಬರುವಂತ ಒಂದು ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದೆ. ಪ್ರಕೃತಿ ಮಾತೆಯ ಮೇಲೆ ನಿರಂತರವಾಗಿ ನಡೀತಾ ಒಂದು ಅತ್ಯಾಚಾರದಿಂದ ಪ್ರಕೃತಿ ಮಾತೆ ಮೂಕ ವಿಸ್ಮಿತಳಾಗಿದ್ದಾರೆ. ಶಾಂತಿಯಿಂದ ಆಗ್ಲಿ ಅಥವಾ ಸತ್ಯದ ಕಡೆ ಹೋಗೋದ್ರಿಂದ ಕಲ್ಲು ಹೊಡಿತಾರೆ ಜನ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಒಂದು ಯುವ ಸಮಾಜಕ್ಕೆ ಉಪ್ಪಿಯವರ ಒಂದು ಮೆಸೆಂಜರ್ ಅಂತ ಹೇಳಿ ನಾವು ತಿಳ್ಕೊಬಹುದು. ಯುವ ಟೀಸರ್ ಜನವರಿ ತಿಂಗಳಲ್ಲಿ ರಿಲೀಸ್ ಆಯ್ತು. ಅವತ್ತು ನಾನು ಟೀಸರ್ ನೋಡೋಣ ಅಂತ ಹೋಗಿದ್ದೆ. ಅವತ್ತಿನ ದಿನದ ಒಂದು ಕುಂಡ್ಲಿಯನ್ನು ಲೆಕ್ಕಾಚಾರ ಹಾಕೊಂಡು ಯು ಐ ಬಗ್ಗೆ ಇದು ಮುಂದಿನ ದಿನಗಳಲ್ಲಿ ಹೆಂಗಾಗ್ಬೋದು ಅಂತ ಹೇಳಿ ಒಂದು ಪ್ರಿಡಿಕ್ಟ್ ನಾನು ಮಾಡಿದ್ದೆ. ನಂದೇ ಒಂದು ಚಾನೆಲ್ ಇದೆ S9 ಮೀಡಿಯಾ ಅಂತ, ನೀವು ಹೋಗಿ ಖಂಡಿತ ಅದ್ರಲ್ಲಿ ನೋಡ್ಬೋದು. ಅದ್ರಲ್ಲಿ ನಾನು ಹೇಳಿದ್ದೆ ಜನವರಿ 10ನೇ ತಾರೀಕು 2024ರಲ್ಲಿ ಯು ಸಿನಿಮಾ ಒಂದು ಸಮಾಜಕ್ಕೆ ವಿಶೇಷವಾದ ಒಂದು ಸಂದೇಶವನ್ನು ಕೊಡುವಂಥ ಚಿತ್ರ ಆಗುತ್ತೆ ಇದು. ಮತ್ತೆ ಉಪ್ಪಿ ಸರ್ಗೆ ಅಂದರೆ ಈ ಚಿತ್ರಕ್ಕೆ ಯಾವುದೋ ರಂಗದಲ್ಲಿ ಪ್ರಶಸ್ತಿ ಬರುವಂಥ ಒಂದು ಎಲ್ಲ ಸಾಧ್ಯತೆಗಳು ಇದೆ ಈ ಒಂದು ಚಿತ್ರಕ್ಕೆ ಅಂತ ಹೇಳಿದ್ದೆ. ಹಾಗೆ ಜನಕ್ಕೆ ಅನೇಕ ಗೊಂದಲಕ್ಕೆ ಸಿಗಾಕೊಂತಾರೆ ಅಂತಲೂ ಹೇಳಿದ್ದೆ. ಮತ್ತೆ ಅನೇಕ ವಿವಾದಕ್ಕೆ ಸಿಗಾಕೊಳ್ಳುತ್ತೆ ಈ ಯು ಚಿತ್ರ ಅಂತ ಹೇಳಿದ್ದೆ. ಇವತ್ತು ನೀವು ನೋಡಿರ್ಬೋದು, ಜನಕ್ಕೆ ತಲೆ ಕೆಟ್ಟೋಗಿದೆ. ಅವರು ಕೆಲವರು ರಿವ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಬಟ್ಟೆ ಹಾರ್ಕೊಂಡು ತಲೆ ಕೆರ್ಕೊಂಡು ಇವೆಲ್ಲ ಅವ್ರ ರಿವ್ಯೂಸ್ ನೋಡ್ತಾ ಇದ್ರೆ ಖಂಡಿತ ಅವತ್ತು ನಾನು ಹೇಳಿದ್ದು ನಿಜ ಆಗ್ತಾ ಇದೆ ಅನ್ಸುತ್ತೆ. ಮತ್ತೆ ನನ್ನ ಪ್ರಕಾರ ಈ ಯು ಚಿತ್ರಕ್ಕೆ ಖಂಡಿತವಾಗಿ ಪ್ರಶಸ್ತಿ ಬರುವಂತ ಒಂದು ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದೆ. ಹಾಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ಉಪ್ಪಿ ಸರ್ ಅಂತ ಹೇಳಿದ್ದೆ. ಇವತ್ತ ಒಂದು ಸಂದೇಶ ಎಷ್ಟೋ ಜನ ಸಿನಿಮಾ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ನೋಡಿರೋ ಪ್ರಕಾರ ಸಿನಿಮಾ ಅಲ್ಲೇ ಉಪೇಂದ್ರ ಅವ್ರ ತಾಯಿನ ತೋರಿಸ್ತಾರೆ. ಅವ್ರ ತಾಯಿ ಕಾನ್ಸೆಪ್ಟ್ ಕೆಲವರಿಗೆ ಅರ್ಥನೇ ಆಗ್ತಾ ಇಲ್ಲ. ತಾಯಿ ಅಂತ ಹೇಳಿದ್ರೆ ಅವ್ರು ತೋರಿಸಿರೋದು ಪ್ರಕೃತಿ ಮಾತೆಯನ್ನ ತೋರಿಸಿದ್ದಾರೆ. ಪ್ರಕೃತಿ ಮಾತೆಯ ಮೇಲೆ ನಡೀತಾ ಇರೋ ಒಂದು ಅತ್ಯಾಚಾರ ಇರ್ಬೋದು, ಲ್ಯಾಂಡ್ ಮಾಫಿಯಾ ಇರ್ಬೋದು, ಅರಣ್ಯ ಮಾಫಿಯಾ ಇರ್ಬೋದು, ಗಣಿ ಮಾಫಿಯಾ ಇರ್ಬೋದು, ಇವೆಲ್ಲ ಮಾಫಿಯಾಗಳಿಂದಲೂ ಪ್ರಕೃತಿ ಮಾತೆಯ ಮೇಲೆ ನಿರಂತರವಾಗಿ ನಡೀತಾ ಇರೋ ಒಂದು ಅತ್ಯಾಚಾರದಿಂದ ಪ್ರಕೃತಿ ಮಾತೆ ಮೂಕ ವಿಸ್ಮಿತಳಾಗಿದ್ದಾಳೆ. ಅಂದ್ರೆ ಪ್ರಕೃತಿ ಮಾತೆ ಬರ್ತಾ ಇಲ್ಲ. ಆ ರೀತಿ ನಾವೆಲ್ಲ ಸಾಮಾನ್ಯ ಜನರು ಸೇರಿ ಪ್ರಕೃತಿ ಮಾತನ್ನ ಇವತ್ತು ಆ ರೀತಿ ಉಳಿಸ್ಕೊಂತಾ ಇದ್ದೀವಿ ಅಂತ ಹೇಳಿ ಉಪೇಂದ್ರ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಪಾತ್ರ ಮಾಡಿದರೆ, ಶಾಂತಿಯಿಂದ ಆಗ್ಲಿ ಅಥವಾ ಸತ್ಯದ ಕಡೆ ಹೋಗೋದ್ರಿಂದ ಕಲ್ಲು ಹೊಡಿತಾರೆ ಜನ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಅದ್ಭುತ ಒಂದು ಕಲ್ಪನೆ. ಅದು ಕಲ್ಪನೆ ಅನ್ನೋದಕ್ಕಿಂತಲೂ ನಿಜ ಜೀವನದಲ್ಲಿ ನಾವು ನೋಡಿರುವಂತ ಒಂದು ಉದಾಹರಣೆಗಳು ನೋಡೋದಾದ್ರೆ, ಅವರು ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಇವ್ರ ಬಗ್ಗೆಲ್ಲ ನೀವು ನೋಡಿದಾಗ ಅವ್ರು ಸತ್ಯದ ಹಾದಿಯಲ್ಲಿ ಹೋಗಿ ಅನೇಕ ತೊಂದರೆಗಳನ್ನ ಅನುಭವಿಸಿದ್ದಾರೆ ಅನ್ನೋದು ಉಪೇಂದ್ರ ಅವ್ರ ಇನ್ನೊಂದು ಕಾನ್ಸೆಪ್ಟ್ ಆ ಚಿತ್ರದಲ್ಲಿ ಬಹಳ ಪ್ರಮುಖವಾಗಿ ಇಂದಿನ ಯುವ ಜನತೆ ಹಾಗೆ ಇವತ್ತಿನ ಜನಗಳಲ್ಲಿ ಯಾವ ರೀತಿ ಭಾವನೆಗಳಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಪಿ ಮುಷ್ಟಿ ಕೈಗೆ ಸಿಗಾಕೋಗ್ಬಿಟ್ಟಿದೀವಿ ನಾವು ಅಂತ. ಹಂಗೆ ಅಂತ ಹೇಳಿದ್ರೆ ಇವತ್ತು ನೀವು ಡ್ರಗ್ಸ್ ಇರ್ಬೋದು, ಹಾಗೆ ಮೊಬೈಲ್ ಮಾಫಿಯಾ ಇರ್ಬೋದು, ಮಾಲ್ ಸಂಸ್ಕೃತಿ ಇರ್ಬೋದು, ಇವೆಲ್ಲದಕ್ಕೂ ಸಹ ನಾವು ಅಡಿಕ್ಟ್ ಆಗ್ತಾ ಇದ್ದೀವಿ. ಯಾರ್ದೋ ಒಂದು ಕಪಿ ಮುಷ್ಟಿಯಲ್ಲಿ ಅವ್ರು ಆರಾಮಾಗಿದ್ದಾರೆ, ಅವ್ರ ಕಪಿ ಮುಷ್ಟಿಯಲ್ಲಿ ನಾವು ತಗ್ಲಾಕೊಂಡಿದ್ದೀವಿ. ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವ್ರು ಯಾರು ನಿಮಗೆ ಬಿಡ್ಸೋಕೆ ಬರೋದಿಲ್ಲ, ಭಗವಂತನೂ ಬರೋದಿಲ್ಲ, ನಿಮ್ಮನ್ನ ನೀವೇ ಬಿಡ್ಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಅದ್ಭುತವಾದ ಒಂದು ಕಲ್ಪನೆ. ಹಾಗೆ ಆ ಒಂದು ಅರ್ಥ ಇದೆಯಲ್ಲ, ನಿಜಕ್ಕೂ ನಾವು ಇವತ್ತು ಯುವ ಸಮಾಜ ಪ್ರತಿಯೊಬ್ಬರು ನಾವು ಕನ್ನಡಿಗರಾಗಿ ಯು ಚಿತ್ರವನ್ನ ಖಂಡಿತ ನೋಡ್ಲೇಬೇಕಾಗತ್ತೆ. ಕನ್ನಡಿಗರಾಗಿ ಕನ್ನಡ ಸಿನಿಮಾ ಇಂಥ ಒಂದು ಅದ್ಭುತ ಕಲಾವಿದನಿಂದ ರಿಯಲ್ ಸ್ಟಾರ್ ಅನ್ನೋದು ಖಂಡಿತ ಇವತ್ತು ನಮ್ಗೆ ಆ ಸಿನಿಮಾವನ್ನು ನೋಡಿದಾಗ ಅರ್ಥ ಆಗುತ್ತೆ. ನಾನು ಸಾಮಾನ್ಯವಾಗಿ ಸಿನಿಮಾ ನೋಡೋದಿಲ್ಲ, ಆದ್ರೆ ಯಾಕೋ ಈ ಸಿನಿಮಾ ನೋಡ್ಬೇಕು ಅನ್ನಿಸ್ತು. ನೋಡಿದಾಗ ನಿಜಕ್ಕೂ ಉಪೇಂದ್ರ ಅವ್ರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಅವತ್ತಿನ ಟೀಸರ್ ನೋಡಿದಾಗ ಅವತ್ತಿನ ಒಂದು ಗ್ರಹಗಳ ಲೆಕ್ಕಾಚಾರ ಪ್ರಕಾರ ನೋಡಿದೆ. ನಾನು ಸಾಮಾನ್ಯವಾಗಿ ಏನೇ ಮಾಡೋದಾದ್ರು ಗ್ರಹಗಳ ಒಂದು ಲೆಕ್ಕಾಚಾರ, ಯಾವ ಗ್ರಹ ಯಾರ ಜೊತೆ ಇರುತ್ತೆ, ಏನ್ ಸೇರುತ್ತೆ, ಈ ರೀತಿ ನೋಡ್ಕೊಂಡು ಅವತ್ತಿನ ಒಂದು ಲೆಕ್ಕಾಚಾರವನ್ನು ಹೇಳ್ತೀನಿ. ನೀವೇನಿಲ್ಲ, ನಂದು S9 ಮೀಡಿಯಾ ಅಂತ ಇದೆ, ಅಲ್ಲಿ ಹೋದ್ರೆ ಅನೇಕ ವಿಚಾರಗಳು, ಸತ್ಯಕ್ಕೆ ಹತ್ರ ಆಗಿರುವಂತ ಅನೇಕ ವಿಚಾರಗಳನ್ನ ನೀವು ನೋಡ್ಬೋದು. ಖಂಡಿತವಾಗಿ ಅವತ್ತಿನ ಒಂದು ಕುಂಡ್ಲಿಯ ಪ್ರಕಾರ ಉಪೇಂದ್ರ ಸರ್ ನಮ್ಮ ಸಮಾಜಕ್ಕೆ ಖಂಡಿತವಾಗಿ ಒಂದು ಒಳ್ಳೆ ಮೆಸೆಂಜರ್ ಅಂತ ಹೇಳ್ಬೋದು. ಇವತ್ತು ದೇವರ ಮೆಸೆಂಜರ್ಸ್ ಅಂತ ಕಳಿಸ್ತಾರೆ. ಇವತ್ತು ಜೀಸಸ್ ಇರ್ಬೋದು, ನಮ್ಮ ಪೈಗಂಬರ್ ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಭಗವಂತನ ಒಂದು ಮೆಸೆಂಜರ್ಸ್ ಇವರೆಲ್ಲ. ಆ ರೀತಿ ಇವತ್ತು ನಮ್ಮ ಈ ಒಂದು ಯುವ ಸಮಾಜಕ್ಕೆ ಉಪ್ಪಿಯವರ ಒಂದು ಮೆಸೆಂಜರ್ ಅಂತ ಹೇಳಿ ನಾವು ತಿಳ್ಕೊಬಹುದು. ಅದ್ರಲ್ಲಿ ಯಾವುದೇ ರೀತಿಯಾದ ಎರಡು ಮಾತಿಲ್ಲ. ನಿಜಕ್ಕೂ ಒಂದು ಅದ್ಭುತ ಕಲಾವಿದ, ಅದ್ಭುತವಾದ ಒಂದು ಚಿತ್ರವನ್ನ ಪ್ರತಿಯೊಬ್ಬರು ನೋಡಿ, ಸಾಮಾನ್ಯ ಜನ ನೋಡಿದಾಗ ಖಂಡಿತ ಉಪೇಂದ್ರ ಸರ್ ಹೇಳಿರ್ತಾರೆ. ನಾನು ಕೆಲವೊಂದು ಇಂಟರ್ವ್ಯೂಸ್ ನೋಡಿದ್ದೀನಿ, ಅವರು ಚಿತ್ರದ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳ್ತಾರೆ ಕ್ವಶನ್. ಅವ್ರು ನಾನು ಏನು ಹೇಳೋ ರೀತಿಲಿ ಇಲ್ಲ, ನಿಮ್ಮ ಅಭಿಲಾಷೆ, ನಿಮ್ಮ ಅಭಿರುಚಿಗೆ ಯಾವ ರೀತಿ ಸಿನಿಮಾ ಕಾಣಿಸುತ್ತೆ ಅದನ್ನ ನೀವು ನನಗೆ ಹೇಳಿ ಅಂತ ಹೇಳಿದ್ದಾರೆ ಅವರು. ಖಂಡಿತವಾಗಿ ಪ್ರತಿಯೊಬ್ಬರು ನೋಡಿದಾಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಹೊಸ ಲಾಜಿಕ್ ಈ ಒಂದು ಚಿತ್ರದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಸರ್. ಇದು ದೈವ ಬಹಳ ಮುಖ್ಯವಾಗಿ ಕನೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಚಿತ್ರ ನೀವು ನೋಡಿದಾಗ ಜ್ಯೋತಿಷ್ಯ ವಿಚಾರ ಬರುತ್ತೆ. ಒಬ್ಬರು ಜ್ಯೋತಿಷಿನೇ ಉಪೇಂದ್ರ ಅವ್ರ ತಂದೆ ಆಗಿರ್ತಾರೆ. ಆ ರೀತಿ ಕನೆಕ್ಷನ್ ತಗೊಂಡಿದೆ.
ಇಲ್ಲಿ ದೈವತ್ವ ಬಹಳ ಪ್ರಮುಖವಾಗಿ ವರ್ಕ್ ಮಾಡಿದೆ. ಇನ್ನೊಂದು ಅವರ ಬುದ್ಧಿವಂತಿಕೆ, ಈ ಒಂದು ಸಮಾಜದಲ್ಲಿ ನಡೆಯೋ ಒಂದು ಆಗುಗಳನ್ನ ಇಷ್ಟು ಬುದ್ಧಿವಂತಿಕೆ ರೀತಿಯಲ್ಲಿ ತಗೊಂಡು ಹೋದಾಗ ನಮ್ಮ ಇವತ್ತು ಒಂದು ಕನ್ನಡ ಚಿತ್ರರಂಗ ಕಂಪೇರ್ ಮಾಡಿದ್ರೆ ತೆಲುಗು ಚಿತ್ರರಂಗದಲ್ಲಿ ಉಪ್ಪಿ ಸಾರಿಗೆ ಅಷ್ಟು ಜನರ ಒಂದು ರಿವ್ಯೂಸು ಅಷ್ಟು ಚೆನ್ನಾಗಿ ಚಿತ್ರ ಓಡ್ತಾ ಇದೆ. ಎಕ್ಸ್ಟ್ರಾ ಶೋಸ್ ಅಂತ ಹಾಕಕ್ಕೆ ಹೇಳಿ ಕೇಳ್ತಾ ಇದ್ದಾರೆ ಜನ ಅಂತ ಹೇಳಿ ನಾನು ಕೇಳ್ಪಟ್ಟೆ. ನಿಜಕ್ಕೂ ನಮ್ಮ ಕನ್ನಡದಲ್ಲಿ ಇಂಥ ಒಬ್ಬ ಅದ್ಭುತ ಕಲಾವಿದ ನಮ್ಮ ಕಣ್ಣು ಮುಂದೆ ಬಂದು ನಮಗೆ ಸತ್ಯ ಘಟನೆ ತಿಳಿಸ್ಕೊಡ್ತಾ ಇದಾರಲ್ಲ, ನಿಜಕ್ಕೂ ಅವ್ರಿಗೆ ಶುಭಾಶಯಗಳು ಅಂತ ಹೇಳ್ಬೋದು. KP ಶ್ರೀಕಾಂತ್ ಅವ್ರು ಇರ್ಬೋದು, ಹಾಗೆ ವೇಲು ಅವ್ರು ಇರ್ಬೋದು, ನವೀನ್ ಅವ್ರು ಇರ್ಬೋದು. ನಿಜಕ್ಕೂ ಇಂಥ ಒಂದು ಕಥೆಗೆ ದುಡ್ಡು ಹಾಕುವಂಥದ್ದು ಇದೆಯಲ್ಲ, ಅದು ದೊಡ್ಡ ಸಾಹಸ ಅನ್ಬೋದು. ಸಾಮಾನ್ಯವಾಗಿ ನೀವು ಈ ಕಥೆಯನ್ನು ಹೋಗಿ ಬೇರೆ ಯಾರಿಗಾದ್ರು ಹೇಳಿದಾಗ ಇದು ಯಾವುದೋ ಒಂದು ತಿರ್ಕಿನ ಕಥೆ ಇದು ಬೇಡ ಅಂತ ಹೇಳ್ತಾರೆ. ಇವತ್ತು ನಾವು ಕೆಲವರು ರಿವ್ಯೂಸ್ ನೋಡಿದಾಗ ಹಂಗೆ ಇದೆ, ಅಯ್ಯೋ ಅವರು ತಲೆ ಕೆರ್ಕೊಂಡು ಮಾತಾಡೋ ಅಂತ ನೋಡಿದ್ರೆ ಏನು ಅರ್ಥನೇ ಆಗಲ್ವ ಅನ್ನೋ ಚಿತ್ರ ಅನ್ಸುತ್ತೆ. ಇಂಥ ಒಂದು ಚಿತ್ರಕ್ಕೆ ಅವ್ರು ಸಾಹಸ ಮಾಡಿ ಅವರ ಹಣವನ್ನು ಹಾಕ್ತಾರಲ್ಲ, ನಿಜಕ್ಕೆ ಇದೊಂದು ಸಾಹಸ ಅಂತ ಹೇಳ್ಬೋದು. ಆಡಿಯನ್ಸು ನಾನು ನೋಡಿರೋ ಪ್ರಕಾರ ಕರ್ನಾಟಕದಲ್ಲಿ ಖಂಡಿತವಾಗಿ ಒಂದು ಒಳ್ಳೆ ರೀಚ್ ಆಗ್ತಾ ಇದೆ ಸಿನಿಮಾ. ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಅದ್ರ ಹೇಳಿದ್ದೀನಿ, ನಿರ್ಮಾಪಕರು ಏನು ಅನ್ಕೊಂಡಿರ್ತಾರೆ ಆ ಒಂದು ಲೆವೆಲ್ನ ರೀಚ್ ಆಗ್ತಾರೆ ಅನ್ನೋದು ನನ್ನ ಒಂದು ಪ್ರಿಡಿಕ್ಷನ್ ಇತ್ತು. ಖಂಡಿತವಾಗಿ ಆ ಲೆವೆಲ್ನ ರೀಚ್ ಆಗೇ ಆಗ್ತಾರೆ. ಪ್ರತಿಯೊಬ್ಬರು ಕನ್ನಡಿಗರಾದ ನಾವು ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹ ಮಾಡಲೇಬೇಕು. ಅದರಲ್ಲೂ ನಮ್ಗೆ ಎಲ್ಲಾ ಕಥೆಗಳು ಬರುತ್ತೆ, ಕೆಲವರು ಕಥೆಗಳೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಕಥೆಗಳು ನೋಡಿರ್ತೀವಿ, ಒಂದು 4 ಫೈಟು, ಒಂದು 4 ಹಾಡು, ಯಾವುದೋ ಒಂದು ಕೌಟುಂಬಿಕ ಕಥೆಗಳು, ಇಷ್ಟೇ ನಾವು ನೋಡ್ತಾ ಬಂದಿರೋದು. ಆದ್ರೆ ಈ ಒಂದು ಕಥೆ ಇದೆಯಲ್ಲ, ನಿಜಕ್ಕೂ ಅದ್ಭುತವಾದ ಒಂದು ಕತೆ, ಅದ್ಭುತವಾದ ಒಂದು ನಿರ್ವಹಣೆ, ಮತ್ತೆ ಅದ್ಭುತವಾದ ಒಂದು ಕ್ರಿಯೇಷನ್ ಅಂತ ಹೇಳ್ತೀವಲ್ಲ, ಅದು ಖಂಡಿತವಾಗಿ ಈ ಒಂದು ಚಿತ್ರವನ್ನ ತಾವೆಲ್ಲ ಬಂದು ನೋಡಿ ಉಪೇಂದ್ರ ಸರ್ ಜೊತೆಗೆ ಕೈ ಜೋಡಿಸಿ ಅನ್ನೋದು ನನ್ನ ಒಂದು ಹಂಬಲ.